ನೋಡ್ರಿ, ಎರಡಕ್ಕೂ ಬೇಡಿಕೆ ಅದ ನಮ್ಮದು. ನಮ್ಮ ಹೋರಾಟ ಈಗಾಗಲೇ ಕೇಂದ್ರ ಸರ್ಕಾರ ಬಿಲ್ ಅಮೆಂಡ್ಮೆಂಟ್ ಮಾಡಲಿಕ್ಕೆ ತಯಾರಾಗಿದೆ. ಸುಮಾರು 42 ಸಂಶೋಧನೆಗಳು ಮಾಡಿ ಅವ್ರನ್ನ ಇದು ಮಾಡಬೇಕಾದ. ಆದರೆ ಅಷ್ಟಕ್ಕೆ ಸಾಲುವುದಿಲ್ಲ. ಇದೊಂದು ಮಹಾ ರೋಗ ಇದು. ನಮ್ಮ ಡಿಮಾಂಡ್ ಏನಿದೆ ಅದು ರಾಷ್ಟ್ರೀಕರಣ ಆಗಬೇಕು. ಅದು ಪೂರ್ತಿ ವಕಫ್ನೇ ಆ್ಯಕ್ಟ್ನೇ ರದ್ದಾಗಬೇಕು. ನಮ್ಮ ದೇಶಕ್ಕೆ ಅದು ಅವಶ್ಯನೇ ಇಲ್ಲ. ಆದರೆ ನಮ್ಮ ಕಡೆಯಿಂದ ಏನಾಗ್ತಾ ಇದೆ, ಅವರು ಎಷ್ಟು ಇವತ್ತು ಮಾಹಿತಿಗಳು ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ರೈತರು ಕೊಟ್ಟಿದ್ದಾರೆ, ಮಠ ಮಂತ್ರಿಗಳು ಕೊಟ್ಟಿದ್ದಾರೆ. ಇವು ಎಷ್ಟೋ ಮಾಹಿತಿಗಳು ನಮ್ಮ ಜಂಟಿ ಸಮಿತಿಗಿಲ್ಲ ಮತ್ತು ಕೇಂದ್ರ ಸರ್ಕಾರಕ್ಕಿಲ್ಲ. ಮತ್ತು ರಾಜ್ಯ ಸರ್ಕಾರ ಜಮೀರ್ ಅಹ್ಮದ್ ಖಾನ್ ಬಂದ ಮೇಲೆ ಪ್ರಚೋದನಾತ್ಮಕವಾಗಿ ಪ್ರತಿ ಜಿಲ್ಲೆಯಲ್ಲಿ ಅಡ್ಡಾಡಿ ಇದು ಕಬರಸ್ತಾನ ಹಿಂಗೆ ಕಟ್ಟಬೇಕು, ಇದಕ್ಕೆ ಹಸಿರು ಬಣ್ಣ ಇರಬೇಕು, ಸೈತಾನಗಳು ಅಂದ್ರೆ ಯಾರು? ಸೈತಾನಗಳಂದ್ರೆ ಹಿಂದೂಗಳು, ನಾನ್ ಕ್ರಿಶ್ಚಿಯನ್ರು, ಇವರೆಲ್ಲರೂ ಸೈತಾನಗಳೇ. ಅವನ ಲೆಕ್ಕದಲ್ಲಿ. ಯಾಕಂದ್ರೆ ಅವರು ಇಸ್ಲಾಂ ಧರ್ಮದಾಗ ಹೇಳ್ತದೆ ನಾವೆಲ್ಲ ಕಾಫಿರ್ ಅಂತೇಳಿ. ಅಂದರೆ ಸೈತಾನಕ್ಕೆ ಹೋಲಿಸಿ ಮಾತಾಡಿ ಪ್ರಚೋದನೆ ಮಾಡಿ ಏನು ವಕಫ್ ಏನೋ ಒಂದು ಅದಾಲತ್ ಮಾಡಿದ್ರು. ಅದರಿಂದ ಅಧಿಕಾರಿಗಳ ಮೇಲೆ ಧಮಕಿ, ನೀವು 15 ದಿವಸದಲ್ಲಿ ಎಂಟ್ರಿ ಮಾಡಬೇಕು, ಇಲ್ಲದೇ ಇದ್ರೆ CM ನನಗೆ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮ ಮ್ಯಾಗೆ ಆ್ಯಕ್ಷನ್ ತೊಗೋತೀನಿ. ಏನು ಏಕವಚನದಲ್ಲಿ ತಹಸೀಲ್ದಾರು, AC, DC ಈ ರೀತಿ ಅಧಿಕಾರಿಗಳು ಸಹ ಬೆಚ್ಚ ಬಿದ್ದಿದ್ದಾರೆ. ಅವರು ಸಹ ಆಫ್ ದಿ ರೆಕಾರ್ಡ್ ನಮ್ಗೆ ಹೇಳ್ತಾರೆ, ಏನು ಸರ್ ಇದು, ಅವನು ಏನು ಬೇಕಾದ್ದು ನಮ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಇದು ಏನಾದರೂ ಒಂದು ಇದು ಆಗಬೇಕು ಅನ್ನೋ ನಾವು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನು, ನೀವು ಅಮೆಂಡ್ಮೆಂಟ್ ಆಗುತ್ತಾನೆ ಯಾವುದೇ ಎಂಟ್ರಿ ಮಾಡ್ತಕ್ಕಂಥಲ್ಲ. ಅಮೆಂಡ್ಮೆಂಟದ ಸ್ವರೂಪನೂ ಬದಲಾವಣೆ ಆಗ್ಬೋದು ನಾಳೆ ಲೋಕಸಭೆಯಲ್ಲಿ. ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ನಾವು ಡಿಮಾಂಡ್ ಹೇಳಕತ್ತಿದ್ದು ಟ್ರಿಬ್ಯುನಲ್ ರದ್ದಾಗಬೇಕು. ಟ್ರಿಬ್ಯುನಲ್ ರದ್ದಾಗದೇ ಇದ್ದರೆ ನಮ್ಮ ಯಾವ ರೈತರಿಗೆ, ಇವತ್ತು ಮುಸ್ಲಿಂ ರೈತರು ಅದಾರೆ, ಅವು ಮುಲ್ಲಾ, ಜಾಗೀರ್ದಾರ್, ಇನಾಮ್ದಾರ್, ಮುಸ್ಲಿಂ ಜನಾಂಗದಾಗೂ ಕೆಲವೊಂದು ಹಿಂದೆ ಅವ್ರಿಗೂ ಅದನ್ನು ಇದರಲ್ಲಿ ಅವ್ರಿಗೆ ದಾನ ರೂಪದಲ್ಲಿಯೋ ತೊಗೊಂಡು ಅವು ಸಹಿತ ವಕಫ್ ಆಗಿವೆ. ಅವರು ಈ ಹೋರಾಟದ ಪರವಾಗಿಯೇ ಇದ್ದಾರೆ. ಅವರು ಪತ್ರಿಕಾಗೋಷ್ಠಿ ಇವತ್ತು ಬಿಜಾಪುರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಧಾರವಾಡದಲ್ಲಿ ಮಾಡಿದ್ದಾರೆ. ಈ ರೀತಿ ಒಂದು ಭಾಳ ಜ್ವಲಂತ ಸಮಸ್ಯೆ ಇರೋದ್ರಿಂದ ನಾವು ಸುಮ್ಮನೆ ಕೈ ಕಟ್ಕೊಂಡು ಕೊಟ್ಟಬಾರ್ದು. ಇದಕ್ಕೆ ಜನಜಾಗೃತಿ ಮಾಡಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ವಕಫ್ ಅನ್ನೋಂಥ ಕರಾಳ ಶಾಸನ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಹೋರಾಟ. ಯಾವುದು ಕ್ಲಿಯರಿಫಿಕೇಶನ್ ಇರಲಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಮಾಡ್ಯಾರಲ್ಲ, ಸುಪ್ರೀಂ ಕೋರ್ಟ್ ಒಂದು ಕಡೆ ಹಂಗೆ ಹೇಳ್ತದೆ, ಒಂದೊಂದು ಕೋರ್ಟ್ನಲ್ಲಿ ಇದು ನಮ್ಗೆ ಸಂಬಂಧ ಇಲ್ಲ, ಇದು ವಕಫ್ ಅದು ಅಲ್ಲೇ ನೀವು ಟ್ರಿಬ್ಯುನಲ್ಗೆ ಹೋಗಿರುತ್ತೋ ಆದೇಶಗಳಿವೆ. ಕನ್ಫ್ಯೂಷನ್ ಇರೋದ್ರಿಂದ ಒಂದು ಕ್ಲಿಯರ್ ಒಂದು ಅಮೆಂಡ್ಮೆಂಟ್ನಲ್ಲಿ ಇದೆಲ್ಲ ಸೇರ್ಬೇಕು. ನೋಡ್ರಿ, BJP ಕಾಲದ ನಾವೇನು ಅದನ್ನೇನು ಸಮರ್ಥನೆ ಮಾಡ್ಕೋದಿಲ್ಲ. ನಾವು ಯಡಿಯೂರಪ್ಪ ಮಾಡ್ಯಾರ ಸಮರ್ಥನೆ ಮಾಡೋದಿಲ್ಲ, ಬೊಮ್ಮಾಯಿ ಮಾಡ್ಯಾರ, ಜಗದೀಶ್ ಅವೇನೂ ಇಲ್ಲ. ನಮ್ಮ ಹೋರಾಟ ನಮ್ಮ ಸಮುದಾಯದ ಭವಿಷ್ಯದ ಪ್ರಶ್ನೆ. ಇದು ಅವ್ರು ಮಾಡ್ಯಾರ, ಅವ್ರು ಮಾಡಿದ್ದಕ್ಕೆ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೊಡ್ಲಿಕ್ಕೆ ತಯಾರಿಲ್ಲ. ಯಾವುದು ನೋಡ್ರಿ, ಆ ಪ್ರಕ್ರಿಯೆ ಒಳಗೆ ಕೊಟ್ಟಿರ್ತಾರೆ. ಯಾವುದೇ ಆಗಲಿ ಒಂದು ಪ್ರೊಸೆಸ್ ಇರ್ತದೆ. ಆದರೆ ಈ ಜಮೀರ್ ಅಹ್ಮದ್ ಖಾನ್ ಮಾಡ್ಲಕತ್ತಿದ್ದೇನು, ಪೂರ್ತಿ ಒನ್ ಸೈಡ್ ಜಮೀನುಗಳನ್ನು ಇದು ಫಾರ್ಮ್ ನಂಬರ್ L1 ತುಂಬಿದ್ದು, ಅದನ್ನು 11ನೇ ನಂಬರ್ ಕಾಲಮ್ನಾಗ ತುಂಬಿದ್ದು, ಮತ್ತು ದಿಢೀರ್ನೇ ಇವತ್ತು ಸಾಯಂಕಾಲ ಎಂಟ್ರಿ ಮಾಡ್ತಾರೆ. ಮರುದಿವಸ ಧಮಕಿ ಹಾಕಿಬಿಟ್ರೆ ಅವ್ರಿಗೆ ಏನು ರ್ಯಾಂಕ್ ಮಾಡಿದೆ ಅಂದ್ಕೊಳ್ಳಿ ಒಮ್ಮೆ ತೆಗೆದುಬಿಡ್ತಾರೆ. ಅದು ಏನು, ಅದಕ್ಕೇನು ಇಲ್ಲೇ ಇಲ್ಲ. ಒಬ್ಬ ರೈತ ತನ್ನ ಕುಟುಂಬದ ವಾರಸಾದಾರನ ಮಾಡಲಿಕ್ಕೆ ಅಥವಾ ಬ್ಯಾಂಕ್ ಸಾಲ ತೊಗೊಲಿಕ್ಕೆ ಹೋದ್ರೆ ತಿಂಗಳಾನುಗಟ್ಟಲೆ ತಹಸೀಲ್ದಾರ್ ಕಚೇರಿ, ಗ್ರಾಮ ಲೆಕ್ಕಿಗನ ಕಚೇರಿ ಅಡ್ಡಾಡಬೇಕು. ಇಲ್ಲಿ ಏನೂ ಇಲ್ಲೇ ಇಲ್ಲ. ಅವನಿಗೆ ತಹಸೀಲ್ದಾರ್ ಕೈಯಾಗ ಅವನೇನು ಪಾಸ್ವರ್ಡ್ ಇರ್ತದೆ, ಅವನು ಹೊಡಿತಾನೆ. ಒಂದು ದಿವಸ ಕರ್ನಾಟಕ ವಕಫ್ ಬೋರ್ಡ್ ಕೌನ್ಸಿಲ್ನಲ್ಲಿ ಸುನ್ನಿ ಬೆಂಗಳೂರು ಬರ್ತದೆ. ಮರುದಿವಸ ನೀವು ಇಂಡಿ ಒಳಗೆ ಹಂಗೆ ಆಯ್ತು. ಒಬ್ಬ ತಹಸೀಲ್ದಾರ್ ಕೇಳಿದ ಯಾವ ಇಲ್ಲ ಸರ್ ನಾ ಈಗ ತೆಗಿತಾನ ತೆಗೆದುಬಿಟ್ಟ. ಹಿಂಗೆ ನಡೆದ್ಬಿಟ್ಟದೆ ಎಲ್ಲೆಲ್ಲಿ. ಈಗ ನಾನು ನಿನ್ನೆ ಮಾಧ್ಯಮದಾಗ ನೋಡಿದ್ರಿ, ನಾನು ಮುಂಜಾನೆ ಸಾಯಂಕಾಲ ಸೇರಿಸಿದ್ರು ಮುಂಜಾನೆ ತೆಗೆದುಕೊಟ್ಟು. ಇವತ್ತು ಬಿದರ್ನಲ್ಲೇ 13,500 ಎಕರೆ ವಕಫ್ ಕ್ಲೇಮ್ ಮಾಡಕತ್ತ. ಸರ್, ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೋದು ಒಂದು ಭಾಗ, ನೋಟಿಸ್ ಕೊಡ್ಲಾರ್ದೇ ಎಂಟ್ರಿ ಮಾಡ್ಯಾರಲ್ಲ. ನಾವು ಹೇಳೋದು ಬರೀ ನೋಟಿಸ್ ಕೊಟ್ಟಿದ್ರ ಅಷ್ಟೇ ಅಲ್ಲ, ನೋಟಿಸ್ ಕೊಡ್ಲಾರ್ದೇ ಎಂಟ್ರಿ ಮಾಡ್ಯಾರ.
ನೋಡ್ರಿ ಒಂದು ಬಿಜಾಪುರ ಜಿಲ್ಲೆಯದು ಸಿಂದಗಿ ತಾಲೂಕಿನ ಯರಗಲ್ಲಿ ಬಿಕ್ಕಿದ ಒಂದು ಉದಾಹರಣೆ ಕೊಡ್ತೇನೆ. ಅವರಿಗೆ ಏನೂ ಗೊತ್ತಿಲ್ಲ ಪಾಪ. ಈ ಒಂದು ಹೋರಾಟ ನಾವು ಪ್ರಾರಂಭ ಮಾಡಿದ್ಮೇಲೆ ಆ ಮಠದ ಸ್ವಾಮಿಗಳು ಶಂಕರ ಮಠ ಹತ್ತಿದೆ 8 ಎಕರೆ, ಅವ್ರಿಗೆ ಗೊತ್ತೇ ಇಲ್ಲ. 2018ರಿಂದ ಅವರು ಉತ್ತಾರಿ ತೆಗಿಲಿಕ್ಕೆ ಹೋಗಿಲ್ರಿ, ಲ್ಯಾಂಡ್ ರೆಕಾರ್ಡ್ಸ್ ತೆಗೆದೇ ಇಲ್ಲ. ಅದಕ್ಕೆ ನಮ್ಮದೇ ಇದ್ದು ಬಿಡುತ್ತಾರೆ. ನಮ್ಮ ಮಾನ್ಯ ಹೋರಾಟ ಚಾಲು ಆದ್ಮ್ಯಾಗ ಹೋಗಿ ತೆಗಿಲಕ್ಕೆ ಹೋಗ್ತಾರೆ, ಅದರೊಳಗೆ ವಕಾಫತ್ ಬಂದಿದೆ. ಬಿಜೆಪಿ ಪಕ್ಷದಲ್ಲಿ ಹೋರಾಟ. ಯಾರಿಗೆ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.